ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಮರಾಮತೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಈ ದಿವಸ ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ನೆಹೆಮ್ಯ 2ನೇ ಅಧ್ಯಾಯ 16ರಿಂದ. ನೆಹೆಮ್ಯ 2ನೇ ಅಧ್ಯಾಯ 16ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಆವರೆಗೆ ಯಹೂದ್ಯರಿಗೂ ಯಾಜಕರಿಗೂ ಶ್ರೀಮಂತರಿಗೂ ಅಧಿಕಾರಿಗಳಿಗೂ ಕೆಲಸ ನಡೆಸತಕ್ಕ ಇತರರಿಗೂ ಏನೂ ತಿಳಿಸದೆ ಇದ್ದುದರಿಂದ ನಾನು ಎಲ್ಲಿ ಹೋಗಿದ್ದೆನು, ಏನು ಮಾಡಿದೆನೆಂಬುದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ನೆಹೆಮ್ಯ ಏನ್ ಮಾಡ್ತಿದ್ದ, ಇಲ್ಲಿ ಹೋಗುವಾಗಲೂ ಬರುವಾಗಲೂ ಯಾರಿಗೂ ಏನು ಹೇಳಿಲ್ಲ, ಮಾಡಲಿಲ್ಲ. ಅವನಾಗಿ ಹೋಗ್ತಾ ಇದ್ದ, ಬರ್ತಾ ಇದ್ದ. ಅಂದ್ರೆ ಅವನು ಒಬ್ಬೊಬ್ಬನು ಮಾಡುವಂತ ಕೆಲಸಕ್ಕೆ, ಒಬ್ಬೊಬ್ಬನು ಹೋಗುವಂತ ವಿಚಾರಗಳಿಗೆ, ಅದರಲ್ಲಿ ಯಾರ ಮೇಲೆ ಕೂಡ ನಂಬಿಕೆ ಇಡುವುದಂತೂ ಬಹಳ ಸಂಶಯದಲ್ಲಿದ್ದ. ಯಾರು? ನೆಹೆಮ್ಯ. ಯಾವಾಗ ಎಷ್ಟು ಪ್ರೀತಿಯಲ್ಲಿದ್ರು, ಎಷ್ಟು ಚೆನ್ನಾಗಿದ್ರು, ಏನ್ ಮಾಡ್ತಾರೆ, ಒಂದೊಂದು ಟೈಮಲ್ಲಿ ಯಾವಾಗ ನಮಗೆ ವಿಷ ಬಗೀತಾರೆ, ತಪ್ಪಾಗಿ ನಡ್ಕೊಳ್ತಾರೆ, ನಮ್ಮ ಇಕ್ಕಟ್ಟಿಗೆ ಗೊತ್ತಿರೋದಿಲ್ಲ. ಹಾಗೆ ಇವತ್ತು ನಾವು ಕೂಡ ಒಬ್ಬೊಬ್ರು ಮಾಡುವ ಕೆಲಸಕ್ಕೆ, ಎಲ್ಲರೂ ಹೋಗುವಾಗಲೂ ಬರುವಾಗಲೂ ಯಾರಿಗೂ ಹೇಳಬಾರ್ದು, ಏನು ಮಾಡಬಾರ್ದು. ಅವರವರು ಮಾಡುವ ಕೆಲಸವನ್ನ ಮಾಡಿ ಸೀದಾ ಬಂದು ಬಿಡ್ಬೇಕು. ಏನಾದ್ರೂ ದೂರ ಹೋಗುವುದಾದ್ರೆ, ಸ್ವಲ್ಪ ದಿವಸ ಕೆಲಸ ಮಾಡಲು ಆಗದಿದ್ದರೆ ಅಂತ ವಿಷಯದಲ್ಲಿ ಮಾತ್ರ ಕೆಲಸವನ್ನ ಅಂತರಿಗೆ ನಾವು ಸೇರಿಸಿಕೊಳ್ಬೇಕು, ಹೇಳ್ಬೇಕಾಗ್ತದೆ. ಇಲ್ಲಿದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ಅಥವಾ ಬಹಳ ಗುಪ್ತವಾದ ವಿಷಯಗಳಿಗೆ ಹೋಗುವಾಗ ಬರುವಾಗ ಅದನ್ನ ಖಂಡಿತವಾಗಿ ಯಾರಿಗೂ ಹೇಳಬಾರದು. ಒಬ್ಬೊಬ್ಬನೇ ಹೋಗಿ ಬರ್ತಾ ಇದ್ದ. ದೇವರ ನಾಮಕ್ಕೆ ಸ್ತೋತ್ರ. 17. ಆಗ ನಾನು, ಅದರಿಂದ ನಮ್ಮ ದುರವಸ್ಥೆ ನಿಮ್ಮ ಕಣ್ಣ ಮುಂದಿರುತ್ತದಲ್ಲವೋ. ಯೆರೂಸಲೇಮ್ ಪಟ್ಟಣವು ಹಾಳು ಬಿದ್ದದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತದೆ. ಬನ್ನಿರಿ, ಯೆರೂಸಲೇಮಿನ ಗೋಡೆಯನ್ನು ಕಟ್ಟೋಣ. ಹೀಗೆ ಮಾಡಿದರೆ ನಮ್ಮ ಮೇಲಿನ ನಿಂದೆಯು ಹೋಗುವುದು ಎಂದು ಹೇಳಿದೆನು. ನೋಡಿ, ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ದ. ಅದನ್ನ ಗುಪ್ತವಾಗಿ ವಿಷಯ ತಿಳಿದಾಗ ಹೋಗಿ ನೋಡ್ಕೊಂಡು, ಆಗ ಏನಾಯ್ತಾರೆ, ಅದೆಲ್ಲ ಒಬ್ಬನಿಂದ ಆಗುವ ಕೆಲಸವಲ್ಲ. ಬಂದು ಅವನ ಜೊತೆಯವರಿಗೆ ಏನ್ ಹೇಳ್ತಾನೆ, ಬನ್ನಿ ಹೋಗೋಣ, ಕಟ್ಟೋಣ. ಆಗ ನಿಂದೆ ಕೂಡ, ಅಯ್ಯೋ ಇವ್ರು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಈಗ ಇವರ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತೇಳಿ ಒಂದು ಅವಮಾನ ಬರ್ತದೆ. ಅದನ್ನ ನಾವು ನೀಗಿಸೋಣ, ಹೋಗಿ ಕಟ್ಟೋಣ ಅಂತ ಎಲ್ಲರಿಗೂ ಹೇಳಿದಂದ್ರೆ ಅದು ಒಬ್ಬೊಬ್ಬನಿಗೆ ಆಗೋ ಕೆಲಸವಲ್ಲ. ನೋಡಿ ಬರುವುದಕ್ಕೆ ಮಾತ್ರ ಒಬ್ಬನೇ ಹೋದನು. ಹಾಗೆ ಇವತ್ತು ಒಬ್ಬೊಬ್ಬರಿಂದ ಆಗದ ಕೆಲಸಕ್ಕೆ ಜನ ಸಹಾಯ ಬೇಕು ಅಂತ ಆದ್ರೆ ಮಾತ್ರ ಮಾತಾಡ್ಬೇಕು, ಜನ ಸೇರಿಸ್ಬೇಕು. ಎಲ್ಲದಕ್ಕೂ ಎಲ್ಲರ ಹತ್ರ ಹೇಳೋದಲ್ಲ, ಕರೆಯೋದಲ್ಲ, ಸೇರಿಸೋದು ಕೂಡ ಅಲ್ಲ ಅಂತ ಇದರ ಅರ್ಥವಾಗಿದೆ. ಇದು ನಮ್ಮ ಜೀವಿತಕ್ಕೂ ಕೂಡ. 18ನೇ ವಚನ. ಇದಲ್ಲದೆ ನನ್ನ ದೇವರ ಕೃಪಾಹಸ್ತವನ್ನು ನಾನು ಪಾಲಿಸಿದ್ದನ್ನು, ಅರಸನು ನನಗೆ ಹೇಳಿದ್ದನ್ನು ಅವನಿಗೆ ವಿವರಿಸಿದನು ಅವರಿಗೆ. ಆಗ ಅವರು ಬನ್ನಿರಿ, ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡರು. ನೋಡಿ, ನೆಹೆಮ್ಯ ಹೋಗಿ ಹೇಳಿ ಬಂದ ಅರಸನಿಗೆ. ಅಲ್ಲಿಂದ ಆಗ ಅರಸನು, ಜನಗಳು ಏನ್ ಮಾಡಿದ್ರು, ಹೌದು ಇದು ಒಳ್ಳೆ ಕೆಲಸ, ನಾವು ಹೋಗಿ ಕೈ ಹಾಕೋಣ, ಇದನ್ನ ನಾವು ಕಟ್ಟೋಣ ಅಂತೇಳಿ ಧೈರ್ಯಗೊಂಡರು. ಹಾಗೆ ನನ್ನ ಸಹೋದರ ಸಹೋದರಿ, ಇವತ್ತು ಒಳ್ಳೆ ಕೆಲಸವನ್ನ ನಾವು ಮಾಡಬೇಕು, ಎಲ್ಲರಿಗೂ ಹೇಳಬೇಕು, ಎಲ್ಲರ ಸಹಾಯವನ್ನ ಪಡೆಯಬೇಕು, ಎಲ್ಲರೂ ಸೇರಿ ಒಳ್ಳೆ ಕೆಲಸವನ್ನ ಮಾಡಬೇಕು, ಅದಕ್ಕೆ ಧೈರ್ಯ ಕೊಡಬೇಕು. ಖಂಡಿತ ಇದುವೇ ದೇವರ ಕೆಲಸವಾಗಿದೆ. ಕೆಟ್ಟ ಕೆಲಸಕ್ಕೆ ಯಾರದನ್ನು ಹೇಳಬಾರ್ದು, ಹೋಗ್ಬಾರ್ದು, ಕೈ ಹಾಕಬಾರ್ದು, ಸಹಾಯನು ಮಾಡಬಾರದು. ಒಳ್ಳೆ ಕೆಲಸಕ್ಕೆ, ಈಗ ಉದಾಹರಣೆಗೆ ಒಂದು ದೇವಾಲಯ ಕಟ್ಟುವುದು, ಸತ್ತ ಸಮಾಧಿ ಮಾಡುವುದಕ್ಕೆ, ಮನೆ ಕಟ್ಟಲಿಕ್ಕೆ, ತುಂಬಾ ಬಡವರಾದ್ರೆ ಹೋಗಿ ಸಹಾಯ ಮಾಡುವಂತದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲದ್ರೆ ಅವರಿಗೆ ಊಟ ಇಲ್ಲದ್ರೆ ಅವರಿಗೆ ಬಟ್ಟೆ ಕೊಡೋದಿದ್ರೆ ಅದಕ್ಕೆ ಸಹಾಯ ಮಾಡುವಂತದ್ದು, ಮದುವೆ ಮಾಡ್ಲಿಕ್ಕೆ ಹೋಗಿ ಸಹಾಯ ಮಾಡುವಂತದ್ದು, ಅಂದ್ರೆ ಏನು ಗೊತ್ತಿಲ್ಲದಂತ ತುಂಬಾ ಬಡವರಿಗೆ, ಅವರಿಗೆ ಯಾರೇ ಆಗಿರ್ಲಿ, ಯಾವ ಜನಾಂಗವೇ ಆಗಿರ್ಲಿ. ಆಮೇಲೆ ಮದುವೆಗೆ ಕೂಡ ಹಣಕಾಸು ಸಹಾಯ ಮಾಡುವಂತದ್ದು, ಮಾತಿನಲ್ಲಿ ಸಹಾಯ ಮಾಡುವಂತದ್ದು. ಇದೇ ಅನೇಕ ಅನಾಥ ಮಕ್ಕಳು, ಅನಾಥ ವೃದ್ಧರು,
ಧರ್ಮರಾಯನಿಗೆ, ವಿದುರರಿಗೆ, ಇಂಥವರಿಗೆಲ್ಲ ಸಹಾಯ ಮಾಡುವುದು ಇದು ಒಳ್ಳೆ ಕೆಲಸವಾಗಿದೆ. ಮತ್ತ 25ನೇ ಅಧ್ಯಾಯ 35ರಿಂದ 40ರವರೆಗೆ ನೋಡುವಾಗ ಇಂಥವರಿಗೆ ಮಾಡಿದರೆ ನನಗೆ ಮಾಡಿದ ಹಾಗೆ ಎಂಬುದಾಗಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಯೆಶಾಯ 1ನೇ ಅಧ್ಯಾಯ ಕೂಡ 17ನೇ ವಾಕ್ಯ 1:17 ಕೂಡ ಓದುವಾಗ ಯೆಶಾಯನ ಮುಖಾಂತರ ಕೂಡ ದೇವರು ಅದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದು ಹೇಳಿದೆ, ಕುರಾನಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಒಳ್ಳೆ ವಿಚಾರಗಳನ್ನ ಬಿಟ್ಟು ಕೆಟ್ಟ ವಿಚಾರಗಳಿಗೆ, ಲೋಕದ ವಿಚಾರಗಳಿಗೆ, ಲಾಭಕ್ಕಾಗಿ ಹೋಗೋದು, ಹಣ ಸಂಪಾದನೆ ಮಾಡಕ್ಕಾಗಿ ಹೋಗುವುದು. ಅನೇಕ ಬೋಧಕರು ಕೂಡ ಎಲ್ಲಾ ಧರ್ಮದಲ್ಲಿ, ಎಲ್ಲಾ ಜನಾಂಗಗಳಲ್ಲಿ ಕೂಡ ತಪ್ಪು ಬೋಧನೆ ಮಾಡಿ ಅವರ ಐಶ್ವರ್ಯಮ ಜೀವನಕ್ಕೆ ನೋಡ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡೋರಂತ ಬುದ್ಧಿವಾದ ಹೇಳೋರು ಕೂಡ ಬಹಳ ಕಡಿಮೆಯಾಗಿದ್ದಾರೆ. ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಒಳ್ಳೆ ಕೆಲಸ ಇದು. ಬೈಬಲಲ್ಲಿ ಮತ್ತಾಯ 25ನೇ ಅಧ್ಯಾಯ 34ನೇ ವಚನದಲ್ಲಿ, ಮತ್ತಾಯ 25:34ರಲ್ಲಿ ಓದುವಾಗ ಅದು ಆ ಒಳ್ಳೆ ಕೆಲಸ ಮಾಡಲು ಮನಸ್ಸು ಬರುವುದು, ಹೃದಯ ಸರಿಯಾಗಿರುವಂತದ್ದು, ಸಹಾಯ ಮಾಡುವಂತದ್ದು, ದೇವರ ಆತ್ಮ ಯಾರಲ್ಲಿ ಇದೆಯೋ, ದೇವರು ಯಾರನ್ನು ಆಶೀರ್ವದಿಸ್ತಾ ಇದ್ದಾರೋ ಅವರು ಮಾತ್ರ ಧಾರಾಳವಾಗಿ ಅಥವಾ ಇದ್ದಷ್ಟು, ಏನು ಇಲ್ಲದ್ರೆ ಕೈಲಾದ ಕೆಲಸವನ್ನು ಕೂಡ ಹೋಗಿ ಮಾಡುವುದು ಈ ದೇವರ ಆತ್ಮ ಇರೋರು ಮಾತ್ರ. ಎಲ್ಲರಿಗೂ ಇವತ್ತು ದಾನ ಧರ್ಮ ಮಾಡಕ್ಕೆ ಮನಸ್ಸು ಬರೋದಿಲ್ಲ. ಒಬ್ಬೊವರಿಗೆ ಕೋಟಿ ಇರ್ತದೆ, ₹1 ಕೊಡೋದಿಲ್ಲ, ಗದರಿಸ್ತಾರೆ, ಬೈತಾರೆ, ಓಡಿಸ್ತಾರೆ. ಆದ್ರೆ ಏನು ಇಲ್ಲದವ್ರು, ಅಯ್ಯೋ ಪಾಪ ಬಂದಲ್ಲಪ್ಪ, ಅವನಿಗೆ ಬಟ್ಟೆ ಇಲ್ಲ, ಊಟಕ್ಕಿಲ್ಲ, ಏನು ಇಲ್ಲ ಅಂತೇಳಿ ಅವನಿಗೆ ಅಯ್ಯೋ ಪಾಪ ಅಂತ ಕರುಣೆ ತೋರ್ತಾರೆ. ಕಾರಣ ದೇವರ ಕರುಣೆ ಅಲ್ಲಿ ಈ ಬಡವರ ಮೇಲೆ ಇರುವಂತದ್ದು, ಅದು ಎಲ್ಲವರ ಮೇಲೆ ಅಲ್ಲ. ಮತ್ತೆ 25:34 ಪ್ರಕಾರ ಈಗಾಗಲೇ ಹೇಳಿದ ಹಾಗೆ ಅಂತದ್ದು ಒಳ್ಳೆ ಮನಸ್ಸು ಬರೋದು ಬಡವರಿಗೆ ಮಾತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ವೇಳೆ ಒಂದೊಂದು ಐಶ್ವರ್ಯವಂತರು ಇದ್ರು, ಆ ಮನಸ್ಸು ಬಂದ್ರು ಕೂಡ ಏನ್ ಮಾಡ್ತಾರೆ, ಅವರು ಅಲ್ಲಿ ಇಲ್ಲಿ ರೌಡಿತನ ಮಾಡಿದ್ದು, ಸರ್ಕಾರದ ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಮಾಡಿಕೊಂಡು, ನಾನಾ ರೀತಿ ಅನ್ಯಾಯ ಆದಾಗ ಮೋಸ ಸರ್ಕಾರಕ್ಕೆ ಮಾಡಿಕೊಂಡು, ಜನಗಳಿಗೂ ಮಾಡಿಕೊಂಡು, ಇನ್ನು ರಿಯಲ್ ಎಸ್ಟೇಟ್ ಅವರು ವ್ಯಾಪಾರದಲ್ಲಿ ನಾನಾ ತರ ಸುಳ್ಳು ಹೇಳಿ ತಾವು ಬಹಳ ಲಾಭ ಕೊಟ್ಟುಕೊಂಡು, ಬಡ್ಡಿಗೆ ಹಣ ಕೊಟ್ಟುಕೊಂಡು ಸಂಪಾದನೆ ಮಾಡಿ ಏನೆಲ್ಲ ಮಾಡಿದ್ರಲ್ಲಿ ಅಲ್ಲಿ ಇಲ್ಲಿ ತಿಳ್ಕೊಂಡು ಹೋಗ್ಕೊಂಡು ನಾನಷ್ಟು ಕೊಟ್ಟೆ, ನಾನಿಷ್ಟು ಕೊಟ್ಟೆ ಅಂತ ಹೇಳ್ತಾರೆ. ಆದ್ರೆ ಇದು ಧರ್ಮೋಪದೇಶಕಾಂಡದಲ್ಲಿ ಬರೆಯಲ್ಪಟ್ಟಿದೆ, ಅನ್ಯಾಯದ ಹಣ ದೇವರಿಗೆ, ಅಂದ್ರೆ ವ್ಯಭಿಚಾರದ ಹಣ ದೇವರಿಗೆ ಬೇಡ. ವ್ಯಭಿಚಾರ ಅಂದ್ರೆ ಬರೀ ಒಂದು ಶರೀರ ಸಂಪರ್ಕ ಮಾತ್ರವಲ್ಲ, ಅನ್ಯಾಯದ ಮೋಸಗಾರಿಕೆ ಅಂತ ಇದರ ಅರ್ಥ. ಒಬ್ಬರನ್ನ ಹಾಳು ಮಾಡುವುದು ಅಂತ ಇದರ ಅರ್ಥವಾಗಿದೆ. ಹಾಗೆ ಅನ್ಯಾಯ, ಉದಾಹರಣೆಗೆ ಅಧಿಕಾರಿಗಳು ಲಂಚ ತಗೊಂಡು ಎಷ್ಟೋ ಮಾಡ್ಕೊಂಡು, ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ, ಇದಕ್ಕೆಲ್ಲ ದೇವರು ಮೆಚ್ಚುವುದೇ ಇಲ್ಲ. ಒಬ್ಬರಿಗೆ ಒಂದು ಸ್ವಲ್ಪನೂ ಅನ್ಯಾಯ ಮಾಡದೆ, ಅವರಿಗೆ ಮೋಸ ಮಾಡದೆ, ಅವರ ಕಣ್ಣೀರು ಸುರಿಸದೆ, ಬೇಸರ ಮಾಡದೆ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ದು ಮಾತ್ರ ಅದಕ್ಕೆ ದೇವರು ಒಳ್ಳೆಯದನ್ನ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಒಳ್ಳೆ ಕೆಲಸಕ್ಕೆ ಯಾವಾಗಲೂ ನಾವು ಕೈ ಹಾಕಲೇಬೇಕು. ಅದು ಯಾರಿಗೆ ಮನಸ್ಸು ಬರ್ತದೋ ಧಾರಾಳವಾಗಿಯೂ ಖಂಡಿತವಾಗಿಯೂ ಅಂಥವರಲ್ಲಿ ಮಾತ್ರ ದೇವರ ಆತ್ಮ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. 19ನೇ ವಚನ, ಹೋರೇನಿನವನಾದ ಸರ್ಪಲ್ಟನು, ಅಮ್ಮೋನ್ ದೇಶದವರಾದ ಟೋಬಿಯ ಎಂಬ ದಾಸನು, ಅರಬಿಯನಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು, ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ ಎಂದು ಕೇಳಿದರು. ನೋಡಿ ಅಲ್ಲಿ ಏನ್ ಮಾಡಿದ್ರು, ಇವರ ಮನಸ್ಸು ಕೆಟ್ಟು ಹೋಗಿದೆ, ಹೃದಯ ಕೆಟ್ಟು ಹೋಗಿದೆ. ಆದ್ರಿಂದ ಅವ್ರು ಹೇಳ್ತಾರೆ, ನೀವು ನಿಮ್ಮ ಅರಸನನ್ನು ಏನ್ ಮಾಡೋ ತಿರಸ್ಕಾರ ಮಾಡ್ತೀರ, ನೀವು ಇಲ್ಲಿ ಮಾಡುವುದು ಏನು ಅಂತ ಹೇಳಿದ. ಯಾರೋ ಈ ಇಬ್ರು ಮನುಷ್ಯರು. ಆಗ ಖಂಡಿತವಾಗಿ ಅವರ ಮನಸ್ಸು ಹೃದಯ ಒಳ್ಳೇದಿದ್ರೆ ಖಂಡಿತ ಇದು ಒಳ್ಳೆ ಕೆಲಸವಾಗಿದೆಪ್ಪ, ಇದನ್ನ ನೀವು ದೇವಾಲಯ ಕಟ್ತಾ ಇದ್ದೀರಿ, ದೇವಸ್ಥಾನ ಕಟ್ತಾ ಇದ್ದೀರಿ, ಅಥವಾ ಪ್ರಾರ್ಥನಾ ಮಂದಿರವನ್ನು ನೀವು ಕಟ್ತಾ ಇದ್ದೀರಿ, ಒಳ್ಳೇದು ಅಂತ ಹೇಳ್ತಾ ಇದ್ರು. ಅವರು ಏನಾಗಿದ್ದಾರೆ, ಅವರು ಲೋಕದ ವಿಷಯದಲ್ಲಿದ್ದಾರೆ, ದೇವರಿಗೆ ವಿರುದ್ಧವಾಗಿದ್ದಾರೆ. ಹಾಗೆ ಅನೇಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ದೇವಾಲಯ ಕಟ್ಟಬೇಕು, ಪ್ರಾರ್ಥನಾ ಮಂದಿರ ಕಟ್ಟಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಅಂದ್ರೆ ಚರ್ಚ್ ಅಂದ್ರೆ ಸೃಷ್ಟಿಗತನಾದ ದೇವರು,
ಅವರು ಏನ್ ಮಾಡ್ತಾರೆ, ಅಯ್ಯೋ ಅಲ್ಲಿ ಹೀಯಾಳಿಸ್ತಾರೆ, ಹಿಂದೆ ಕೂಡ ನಾವು ಇದನ್ನ ತಿಳ್ಕೊಂಡಿದ್ದೇವೆ, ಸುಳ್ಳು ಸುಳ್ಳು ಹೇಳ್ತಾರೆ, ಕೇಸ್ ಹಾಕ್ತಾರೆ, ನ್ಯಾಯಸ್ಥಾನಕ್ಕೆ ಎಳೀತಾರೆ, ವಿರೋಧ ಬರ್ತಾರೆ. ಅದೇ ರೀತಿ ಗೊತ್ತು ಅದು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಿಜವಾಗಿ ಸರ್ವ ಸೃಷ್ಟಿಕರ್ತನಿಗೆ ಒಂದು ಪ್ರಾರ್ಥನಾ ಮಂದಿರ ಕಟ್ಟಕ್ಕೂ ಕೂಡ ಅಡ್ಡಿ ಮಾಡ್ತಾರೆ. ಅದುವೇ ಇವತ್ತು ವಿಗ್ರಹಾರ್ಧನೆ, ನಾನಾ ತರದ ದುಷ್ಟ ಶಕ್ತಿಗಳ ದೇವಾಲಯ ದೇವಸ್ಥಾನ ಕಟ್ಟಕ್ಕೆ ಇವತ್ತು ಎತ್ತು, ಕೋಣ, ಆಡು, ಕುರಿ ಬಲಿ ಕೊಡುವುದಕ್ಕೆ, ತಿನ್ನಕ್ಕೆ, ಕುಡಿಯಕ್ಕೋಸ್ಕರ ಏನ್ ಮಾಡ್ತಾರೆ, ಅಂತ ದೇವರುಗಳಿಗೆ ಎಲ್ಲರೂ ಸಹಾಯ ಮಾಡ್ತಾರೆ. ನಿಜವಾಗಿ ಸರ್ವ ಸೃಷ್ಟಿಕರ್ತನ ಒಂದು ಆರಾಧನೆಗೆ, ಪ್ರಾರ್ಥನಾ ಮಂದಿರಕ್ಕೆ ಖಂಡಿತವಾಗಿ ಜನಗಳು ಸಹಾಯ ಮಾಡೋದು ಬಹಳ ಕಡಿಮೆ. ಅದನ್ನೇ ಇಲ್ಲಿ ಎರಡು ಸಹೋದರರು ಮಾಡಿದ್ರು. ಏನ್ ಮಾಡ್ತಾ ಇದ್ದೀರಿ ನೀವು, ಅರಸನ ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ. 20ನೇ ವಚನ, ನಾನು ಅವರಿಗೆ, ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು, ಆದುದರಿಂದ ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ. ನಿಮಗಾದರೂ ಯೆರೂಸಲೇಮಿನಲ್ಲಿ ಪಾಲು, ಹಕ್ಕು, ಹೆಸರು ಇರುವುದಿಲ್ಲ ಎಂದು ಉತ್ತರ ಕೊಟ್ಟರು. ನೋಡಿ, ಅವ್ರು ಸರಿಯಾಗಿ ಅಲ್ಲಿ ಕೆಲಸ ಮಾಡೋರು ಉತ್ತರ ಕೊಟ್ಟರು. ನಮಗೆ ಪರಲೋಕದ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ, ಇಲ್ಲಿ ದೇವಾಲಯ ಕಟ್ಟಬೇಕು ಅಂತ, ಆದ್ರಿಂದ ಇದು ನಡೀತಾ ಇದೆ. ಆದ್ರೆ ಅದಕ್ಕೆ ನಾವು ಮನಸ್ಸು ಮಾಡಿದ್ದೇವೆ. ನಿಮಗೋ ಯೆರೂಸಲೇಮಿನಲ್ಲಿ ಯಾವುದೇ ಹಕ್ಕು, ಪಾಲು ಇಲ್ಲ, ನೀವು ಇದ್ರ ಬಗ್ಗೆ ಮಾತಾಡಬೇಡಿ, ಇದಕ್ಕೆ ನೀವು ಬರಬೇಡಿ ಅಂತ ಹೇಳಿದ್ರು. ಹಾಗೆ ಇವತ್ತು ನಾವು ಕೂಡ ಸರ್ವ ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನಿಗೆ ಇವತ್ತು ನಾವೊಂದು ಪ್ರಾರ್ಥನಾ ಮಂದಿರ ಕಟ್ಟಬಹುದು, ಚರ್ಚ್ ಅಂತೇಳಿ ಕಟ್ಟಬಹುದು, ಮಸೀದಿ ಅಂತೇಳಿ ಕಟ್ಟಬಹುದು. ಆಗ ಇತರರು ಬಂದು ಅಡ್ಡಿ ಮಾಡಿದಾಗ ಖಂಡಿತವಾಗಿ ಅವರಿಗೆ, ನಾವು ಇದನ್ನ ಕಟ್ತಾ ಇದ್ದೇವೆ, ಇದು ದೇವರ ಅನುಗ್ರಹ ಅಪ್ಪ, ನೀವು ಇದರ ಬಗ್ಗೆ ಕೇಳುವಾಗಿಲ್ಲ ಅಂತೇಳಿ ನಾವು ಏನ್ ಮಾಡಬೇಕು, ಆ ರೀತಿ ಅವರಿಗೆ ಉತ್ತರ ಕೊಡಬೇಕು. ಅಂದ್ರೆ ಆ ಸ್ಥಳವು ಕೂಡ ಯಾವ ಸ್ಥಳವಾಗಿರ್ಬೇಕು, ಅದಕ್ಕಾಗಿ ಕಾನೂನಿನ ಪ್ರಕಾರ ಆ ದೇವಾಲಯಕ್ಕಾಗಿ ಅದನ್ನ ನಾವು ಆದೇಶ ಪತ್ರವನ್ನ ಪಡೆದಿರಬೇಕು, ಆ ಜಾಗದ ಹಕ್ಕನ್ನ ಪಡೆದಿರಬೇಕು. ಸರ್ಕಾರದ ನಿಯಮದ ಪ್ರಕಾರ ಅದು ಸರ್ಕಾರವು ಕೂಡ ದೇವರಿಂದಲೇ ನೇಮಕವಾದದ್ದು. ಆಗ ಅವರು ಬಂದ್ರಲ್ಲಿ ಏನ್ ಮಾಡಕ್ಕೂ ಆಗುವುದಿಲ್ಲ. ಸುಮ್ಮನೆ ಹೋಗಿ ಇಲ್ಲ ಇದ್ರೆ ಇತರರು ಅದಕ್ಕಾಗಿ ಅವರ ಸ್ವಂತ ಜಾಗವನ್ನು ಕೊಟ್ಟಾಗ ಅದರಲ್ಲಿ ಮಾಡಬಹುದು. ಸರ್ಕಾರದ ಜಾಗದಲ್ಲಿ ಹೋಗಿ ಎಲ್ಲಿ ಬೇಕಾದ್ರೂ ಹಾಗೆ ಕಟ್ಟಿದ್ರೆ ಅದುವೇ ಹೊಡೆದಾಟ ಜಗಳಗಳು ಬರಕ್ಕೆ ಕಾರಣ. ಅದಕ್ಕೆ ನಾವು ಮಂಜೂರ ಮಾಡಿಸಿಕೊಂಡೇ ಆ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇದರ ಅರ್ಥವಾಗಿದೆ. ಹಾಗೆ ವಿರೋಧಿಗಳು ವಿರೋಧವನ್ನ ಮಾಡ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಒಳ್ಳೆ ಕಾರ್ಯವನ್ನೇ ಮಾಡಬೇಕು. ಇದು ನೆಹಮ್ಯನ ಮುಖಾಂತರ ಮಾಡಿಸಿದಂತ ಕೆಲಸ ದೇವರು. ಹಾಗೆ ಇವತ್ತೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವರ ಆಶೀರ್ವಾದ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ಯೋಹಾನ 15ನೇ ಅಧ್ಯಾಯ 5ನೇ ವಾಕ್ಯದ ಕೊನೆಯಲ್ಲಿ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾಗದು ಎಂಬುದಾಗಿ ಹೇಳಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯವನ್ನ ನೋಡುವಾಗ ಬೈಬಲಿನಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು ಕೂಡ ನಾವು 1ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಬಹುದು. ಇದನ್ನು ನೋಡುವಾಗ ಸರ್ವ ಸೃಷ್ಟಿಕರ್ತ, ಸರ್ವ ಸೃಷ್ಟಿ ಯಾರದ್ದಾಗಿದೆ, ಸರ್ವ ಸೃಷ್ಟಿಕರ್ತನಾದಂತ ದೇವರ ಪರಮಾತ್ಮ ಭಗವಂತನದಾಗಿದೆ, ಯೇಸು ಕ್ರಿಸ್ತನದಾಗಿದೆ, ಅಲ್ಲಾಹ್ ಅಕ್ಬರದು ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 4ನೇ ಅಧ್ಯಾಯ 1ರಿಂದ ಓದಿಕೊಳ್ಳೋಣ. ನೆಹಮಿಯ 4ನೇ ಅಧ್ಯಾಯ 1ರಿಂದ. ವಿರೋಧಿಗಳು ಹೊಟ್ಟೆ ಕಿಚ್ಚಿನಿಂದ ಕಟ್ಟುವುದಕ್ಕೆ ಅಡ್ಡಿ ಮಾಡಿದ್ದು. ದೇವರ ನಮಕ್ಕೆ ಸ್ತೋತ್ರ. ನೋಡಿ, ವಿರೋಧಿಗಳು ಏನ್ ಮಾಡ್ತಾರೆ, ಹೊಟ್ಟೆ ಕಿಚ್ಚಿನಿಂದ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಯಾವಾಗಲೂ ಬಿಡುವುದಿಲ್ಲ. ಯಾಕೆಂದ್ರೆ ಅದು ಇದ್ದಿದ್ರೆ ನಮಗೆ ಆಗ್ತಿತ್ತು, ನಾವೊಂದು ಮನೆ ಕಟ್ತಿದ್ದೋ, ಇಲ್ಲದ್ರೆ ನಾವು ದನಗಳಿಗೆ ಕೊಟ್ಟಿ ಕಟ್ತಿದ್ದೋ, ಇಲ್ಲದ್ರೆ ವ್ಯವಸಾಯ ಮಾಡ್ತಿದ್ದೋ, ನಮ್ಮ ಮಕ್ಕಳಿಗೆ ಆಗ್ತಿತ್ತು ಅಂತೇಳಿ ಒಳ್ಳೆ ಕೆಲಸವನ್ನ ಮಾಡುವಾಗ ಕೆಲವರಿಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ಅದು ಇವತ್ತು ತಮ್ಮ ಅಣ್ಣ ತಮ್ಮಂದಿರಲ್ಲಿ ಕೂಡ ಅಷ್ಟೇ. ಉದಾಹರಣೆಗೆ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಅಲ್ಲಿ ಕಾಯಿನ ಮತ್ತು ಹೆಬೇಳ, ಆದಾಮನಿಗೆ 2 ಮಕ್ಕಳು. ಆದ್ರೆ ಹೆಬೇಳನು ಕಾಣಿಕೆಯನ್ನು ಸರಿಯಾಗಿ ಅರ್ಪಿಸಿದ, ದೇವರವನನ್ನು ಆಶೀರ್ವಾದ ಮಾಡಿದ್ರು, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಹೊಂದಿದ. ಆದ್ರೆ ಕಾಯಿನ ಮನಸ್ಸು ತಪ್ಪಿ ಹೋಗಿದ್ರಿಂದ, ಅವನು ಕೆಟ್ಟು ಹೋಗಿದ್ರಿಂದ, ಅವನ ಹೃದಯ ಮನಸ್ಸು ಕೆಟ್ಟು ಹೋಗಿದ್ರಿಂದ ಸರಿಯಾದ ಕಾಣಿಕೆಯನ್ನು ಅರ್ಪಿಸಲಿಲ್ಲ, ಬೇಡಾದಂತದನ್ನ ಅರ್ಪಿಸಿದ. ಆದ್ದರಿಂದ ದೇವರಿಂದ ಅವನು ಶಾಪಗ್ರಸ್ತನಾದ. ಆದ್ದರಿಂದ ತಮ್ಮನನ್ನು ಕೊಲೆ ಮಾಡುವಂತ ಮನಸ್ಸು ಅವನಿಗೆ ಬಂತು. ಯಾರಿಗೆ? ಅಣ್ಣನಿಗೆ, ಅಂದ್ರೆ ಕಾಯಿನನಿಗೆ. ಹೆಬೇಲನನ್ನು ಕೊಲೆ ಮಾಡಿಯೇ ಬಿಟ್ಟ. ಹಾಗೆ ಇವತ್ತು ಏನಾಗಿದೆ, ಅವನ ಮನಸ್ಸು ಸರಿಯಿಲ್ಲದ ಇದ್ದುದರಿಂದ
ಅಲ್ಲಿ ದೇವರ ಆತ್ಮ ಇರಲಿಲ್ಲ. ಅವನ ಮನಸ್ಸೊಳಗೆ ಏನಾಗಿತ್ತಲ್ಲಿ ಪಾಪವು ತುಂಬಿ ಹೋಗಿತ್ತು. ಸೈತಾನನು ಕೆಲಸ ಮಾಡಿದ. ಹಾಗೆ ಇಲ್ಲಿ ಕೂಡ ಒಳ್ಳೆ ಕೆಲಸಕ್ಕೆ ಯಾರು ಅಡ್ಡಿಪಡಿಸ್ತಾರೋ ಅವರ ಮನಸ್ಸು ದೇವರಲ್ಲಿ ಇಲ್ಲ. ದೇವರ ಅಂತವರನ್ನ ತಳ್ಳಿಬಿಟ್ಟಿದ್ದಾನೆ. ಅವರ ಮನಸ್ಸಲ್ಲಿ ದುಷ್ಟಶಕ್ತಿ ಇದ್ದಾನೆ. ಆದುದರಿಂದ ಅವರು ಕೆಟ್ಟ ಕೆಲಸಕ್ಕೆ ಸಹಾಯ ಮಾಡ್ತಾರೆ ಹೊರತು ಒಳ್ಳೇದಕ್ಕೆ ಸಂತೋಷ ಪಡಿಸೋದಕ್ಕಿಲ್ಲ. ತೊಂದರೆ ಮಾಡೋರು ಆಗಿದ್ದಾರೆ, ಕೆಡಿಸುವವರು ಆಗಿದ್ದಾರೆ. ಜಗಳ ಜಟ್ಟಿ ಸರ್ಕಾರದ ಕಾನೂನಂತೂ ಈಗ ಸರಿಯಾದ ಕಾನೂನು ಇಲ್ಲ. ಅಲ್ಲಿ ಎಲ್ಲ ಲಂಚಕೋರ ಅಧಿಕಾರಿಗಳು ಆಗಿರುವುದರಿಂದ ಕೆಲವರು ಮಾತ್ರ ಇವತ್ತು ತಪ್ಪಾಗಿ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ರಾಜಕಾರಣಿಗಳು ಕೂಡ ಅಷ್ಟೇ, ಅವರಿಗೆ ಬೇಕಾದಾಗೆ ತಪ್ಪಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಆದ್ರೆ ಇವರ ಮನಸ್ಸಲ್ಲಿ ಸರಿ ಇಲ್ಲ. ಒಳ್ಳೆ ಕೆಲಸಕ್ಕೆ ಇವರು ಸಹಾಯವನ್ನ ಮಾಡ್ತಾ ಇಲ್ಲ. ಮನಸ್ಸು ಹೃದಯ ಕೆಟ್ಟು ಹೋಗಿದೆ ಅಂತ ಇದ್ರ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೀಗ ನೆಹೆಮ್ಯ 4:1 ಓದಿಕೊಳ್ಳೋಣ. ನಾವು ಪೌಳಿಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸನ್ಬಲ್ಲಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆಕಿಚ್ಚು ಸಿಟ್ಟು ಉಳ್ಳವನಾಗಿ ತನ್ನ ಸಹೋದರರ ಮುಂದೆಯೂ ಸಮಾರ್ಯದ ದಂಡಿನವರ ಮುಂದೆಯೂ ನಿಸ್ರಾಣಿಗಳಾದ ಈ ಯಹೂದ್ಯರು ಮಾಡುವುದೇನು? ಇವರು ತಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದಿರುವರೋ, ಯಜ್ಞವನ್ನು ಅರ್ಪಿಸುವವರೋ, ಈ ಹೊತ್ತೆ ಕೆಲಸವನ್ನು ತೀರಿಸುವವರೇನು? ಸುಟ್ಟು ಹೋದ ಪಟ್ಟಣದ ಧೂಳಿನ ರಾಶಿಯೊಳಗೆ ಹುಗಿದು ಹೋದ ಕಲ್ಲುಗಳನ್ನು ಬದುಕಿಸುವರೇನೋ ಎಂದು ಹೇಳಿ ಯಹೂದ್ಯರನ್ನು ಗೇಲಿ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಮನುಷ್ಯ ಏನ್ ಮಾಡಿದ? ಬಹಳ ಹೊಟ್ಟೆಗೆಚ್ಚು. ಬೇರೆ ಎಲ್ಲರ ಹತ್ರ ಹೇಳ್ದ, ಇವರು ಮಾಡುವುದೇನು? ಸುಟ್ಟು ಹೋದ ಜಾಗ, ಕೆಟ್ಟ ಜಾಗ, ಕಲ್ಲನ್ನು ತೆಗೆದುಕೊಂಡು ಇವರು ಜೀವ ಮಾಡ್ತಾರೋ? ಖಂಡಿತವಾಗಿ ಇವರು ಯಜ್ಞವನ್ನು ಅರ್ಪಿಸ್ತಾರೆ, ಇವರು ಈ ಕೆಲಸವನ್ನು ಇವರು ತೀರಿಸ್ತಾರ ಇವರು ಅಂತೇಳಿ ಏನ್ ಮಾಡ್ದ? ಒಂದು ಮನುಷ್ಯ ಯಹೂದ್ಯರನಲ್ಲಿ ಸಿಟ್ಟಿಗೆ ಎಬ್ಬಿಸ್ತಾ ಇದ್ದಾನೆ. ಹಾಗೆ ಇವತ್ತು ಕೆಟ್ಟ ಇವತ್ತು ಕೂಡ ಒಂದು ಮನೆಯೊಳಗೆ, ಊರೊಳಗೆ, ತಾಲೂಕಿನೊಳಗೆ, ರಾಜ್ಯದೊಳಗೆ ಇದುವೇ ನಡೀತಾ ಇದೆ. ಕಾರಣ ಅವರ ಮನಸ್ಸು ಹೃದಯ ಕೆಟ್ಟು ಹೋಗಿದೆ. ಅವರಿಗೆ ಸರಿಯಾದ ಜ್ಞಾನ ಇಲ್ಲ. ದೇವರಿಂದ ತಳ್ಳಲ್ಪಟ್ಟಿದ್ದಾರೆ. ಇಲ್ಲದವರು ಮಾಡೋದು ಒಳ್ಳೆ ಕೆಲಸಪ್ಪ ಅಂತ ಅವರು ಸಹಾಯವನ್ನ ಮಾಡ್ತಾ ಇದ್ರು. ಇಂಥವರ ಸಹವಾಸ ಕೂಡ ಹೋಗಬಾರದು. ಇವರ ಮನಸ್ಸು ಹೃದಯ ಕೆಟ್ಟು ಹೋಗಿದೆ. ದೇವರು ತಳ್ಳಿಬಿಟ್ಟಿದ್ದಾರೆ ಅಂತ ಇದರ ಅರ್ಥವಾಗಿದೆ. ಆಗ್ಲೇ ಹೇಳಿದಾಗೆ, ಒಂದೇ ಮನೆಯೊಳಗೆ ಅಣ್ಣ ತಮ್ಮ ಕಾಯಿನ ಮತ್ತು ಹೆಬೇಳ. ನೋಡಿ, ಅಣ್ಣನ ಏನ್ ಮಾಡ್ದ? ತಮ್ಮ ಉದ್ಧಾರ ಆಗುವುದನ್ನು ನೋಡಕ್ಕಾಗದೆ ಕೊಂದೇ ಬಿಟ್ಟ. ಇವತ್ತು ಅಣ್ಣ ತಮ್ಮಂದಿರಲ್ಲಿ ಕೂಡ ಇದುವೇ ನಡೀತಾ ಇದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಆದ್ರೆ ನಮ್ಮ ಮನಸ್ಸು ಹೃದಯ ಸರಿಯಾಗಿರಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ನಾವು ಮಾಡ್ತಾ ಹೋಗಬೇಕು. ಆಗ ಆಶೀರ್ವಾದ ಹೊಂದಬಹುದು. ಅಂತವರ ಮಕ್ಕಳನ್ನು ಕೂಡ ದೇವರು ಆಶೀರ್ವದಿಸುತ್ತಾರೆ. 3ನೇ ವಚನ. ಅವನ ಬಳಿಯಲ್ಲಿ ನಿಂತಿದ್ದ ಅಮ್ಮೋನಿಯನಾದ ಟೋಬೀಯನು ಅವರು ಕಟ್ಟುವ ಕಲ್ಲುಗೋಡೆಯ ಮೇಲೆ ನರಿ ಹಾರಿದರೆ ಅದು ಬಿದ್ದು ಹೋಗುವುದು ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಇನ್ನೊಬ್ಬ ಹೇಳ್ತಾನೆ, ಅವರು ಗೋಡೆ ಕಟ್ತಾ ಇದ್ದಾರೆ. ಅದೆಂತ ಗೋಡೆ? ಅದಕ್ಕೆ ಬಲ ಇಲ್ಲ. ಒಂದು ನರಿ ಅಂದ್ರೆ ಏನು? ಈ ಗುಳ್ಳೆ ನರಿ, ಕೋಳಿ ಹಿಡಿತದಲ್ಲ ಗುಳ್ಳೆ ನರಿ, ಆ ನರಿ, ಅದು ಅದ್ರ ಮೇಲೆ ಹಾರಿದ್ರೆ ಅದು ಬಿದ್ದು ಹೋಗ್ತದಪ್ಪ. ಅಂತ ಬಲ ಇಲ್ಲ. ಅಂತ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಇವರನ್ನ, ಈ ಯಹೂದ್ಯರನ್ನ, ಜೆರುಸಲೇಮ್ ಪೌಳಿಗೋಡೆಯನ್ನು ಕಟ್ಟುವಂತ ಯಹೂದ್ಯರನ್ನ ಗೇಲಿ ಮಾಡ್ತಾರೆ. ಇಂಥವ್ರು ಕೂಡ ಒಳ್ಳೆ ಕೆಲಸವನ್ನ ಗೇಲಿ ಮಾಡೋರಿದ್ದಾರೆ. ಆದ್ರೆ ಅವ್ರು ಯಾರೇ ಏನು ಹೇಳಿದ್ರು, ಏನು ಮಾಡಿದ್ರು ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ವಚನ. ನಮ್ಮ ದೇವರೇ ಕೇಳು, ಅವರು ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ. ಈ ನಿಂದೆಯನ್ನು ಅವರ ತಲೆ ಮೇಲೆ ಬರಮಾಡು. ಅವರು ದೇಶಭ್ರಷ್ಟರಾಗಿ ಸೂರೆ ಹೋಗುವಂತೆ ಮಾಡು. ಅವರ ಅಪರಾಧವನ್ನು ಕ್ಷಮಿಸಬೇಡ. ನಿನ್ನೆದುರಿಗಿರುವ ಅವರ ಪಾಪವನ್ನು ಅಳಿಸಿಬಿಡಬೇಡ. ಕಟ್ಟುವವರ ಮುಂದೆ ಅವರು ನಿನ್ನನ್ನು ಕೆಣಕಿದಾರಲ್ಲ ಅಂತ. ನೋಡಿ, ಕಟ್ಟೋರು ಬೇಸರದಿಂದ ದೇವರಿಗೆ ಹೇಳಿದ್ರು. ಅವ್ರ ಹತ್ರ ಏನು ಜಗಳಕ್ಕೆ ಹೋಗ್ಲಿಲ್ಲ. ನೋಡಪ್ಪ, ನಮ್ಮ ದೇವರ ಎಷ್ಟು ಹೀಯಾಳಿಸ್ತಾ ಇದ್ದಾರೆ. ಆ ಪಾಪವನ್ನು ಅವ್ರ ಮೇಲೆ ನೀನು ಬರಮಾಡು. ದೇಶ ಭ್ರಷ್ಟರಾಗಿ ಸೂರೆ ಹೋಗುವಂತೆ ಮಾಡು. ಅವರ ಅಪರಾಧವನ್ನು ಕ್ಷಮಿಸಬೇಡ. ನಿನ್ನೆದುರಿಗಿರುವ ಅವರ ಪಾಪವನ್ನು ಅಳಿಸಿ ಬಿಡಬೇಡ. ಕಟ್ಟುವವರ ಮುಂದೆ ಅವರು ನಿನ್ನನ್ನು ಕೆಣಕಿದಾರಲ್ಲ ಅಂತೇಳಿ ಕೆಲಸವನ್ನ ಮಾಡೋರು ದೇವರಿಗೆ ಮೊರೆ ಇಟ್ಟರು, ದೇವರಲ್ಲಿ ಪ್ರಾರ್ಥಿಸಿದರು. ಅವರೇನು ಜಗಳಕ್ಕೆ ಹೋಗ್ಲಿಲ್ಲ.
ಹಾಗೆ ಇವತ್ತು ನಾವು ಒಂದು ಒಳ್ಳೆ ಕೆಲಸವನ್ನ ಮಾಡುವಾಗ ಯಾರಾದರೂ ಮಾಡಿದ್ರೆ ನಾವು ಅವರಿಗೆ ತಿರುಗಿ ಉತ್ತರವನ್ನ ಕೊಡಬಾರದು. ಇವರು ಇಂಥವ್ರು ಅಂತ ತಿಳ್ಕೊಂಡು ನಾವು ನಮ್ಮ ಕೆಲಸವನ್ನೇ ಮಾಡ್ತಲೇ ಇರಬೇಕು. ಬದಲಾಗಿ ದೇವರಲ್ಲಿ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ಮತ್ತಾಯ 5ನೇ ಅಧ್ಯಾಯ 44ನೇ ವಚನ ಕೂಡ ಓದುವಾಗ ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತ ದೇವರು ಹೇಳಿದ್ದಾರೆ. ಅಪೊಸ್ತಲನಾದ ಪೌಲರು ಕೂಡ ಹೇಳಿದ ಮೈಯಿಗೆ ಮೈ ತೀರಿಸಬೇಡಿ. ಯೇಸುಸ್ವಾಮಿ ಕೂಡ ಅದನ್ನೇ ಹೇಳಿದ್ದು, ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸವಾಗಿದೆ, ಪ್ರಾರ್ಥಿಸಿರಿ ಎಂಬುದಾಗಿ. ಹಾಗೆ ಯಾಕೆಂದ್ರೆ ನಾವು ಶಾಂತಿ ಸಮಾಧಾನದಿಂದ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಅವರಾಗಿ ಆಗಬಾರದು. ಅವರಾಗಿ ಜಗಳ ಹೊಡೆದಾಟಕ್ಕೆ ಹೋದ್ರೆ ಅವರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಶಾಂತಿ ಸಮಾಧಾನದ ನಮ್ಮ ಒಳ್ಳೆ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಆವಾಗ ದೇವರ ಆಶೀರ್ವಾದ ಇರ್ತದೆ. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಆಗ ಅವರಿಗೆ ತಕ್ಕಾದ ಉತ್ತರವನ್ನು ದೇವರೇ ಕೊಡುತ್ತಾರೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಹೇಳಿದ್ದಾರೆ, ನೀನು ಮಾಡುವ ಒಳ್ಳೆ ಕೆಲಸವನ್ನು ಪ್ರಾಮಾಣಿಕನಾಗಿ ಮಾಡ್ತಾ ಹೋಗು. ನಿನ್ನ ವಿರೋಧಿಗಳಿಗೆ ಕಾಲವೇ ತಕ್ಕಾದ ಉತ್ತರವನ್ನ ಕೊಡುತ್ತದೆ ಅಂತ, ಅಂದ್ರೆ ತಕ್ಕ ಸಮಯ ಬಂದಾಗ ಅವರ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತವು ಕೂಡ ಹೀಗೆ ನಡೆಯಬೇಕು. 6ನೇ ವಚನ, ಆದರೂ ನಾವು ಕಟ್ಟುವ ಕೆಲಸವನ್ನು ಮುಂದುವರಿಸಿದೆವು. ಜನರು ಅದಕ್ಕೆ ಮನಸ್ಸು ಕೊಟ್ಟಿದ್ದರಿಂದ ಗೋಡೆಯೆಲ್ಲ ಅರ್ಧ ಎತ್ತರದವರೆಗೂ ಜೋಡಣೆಯಾಯಿತು. ನೋಡಿ, ಅವರೆಷ್ಟೇ ಹೀಯಾಳಿಸಿದ್ರು ಮಾಡಿದ್ರು ಕೂಡ ಇವರು ಮಾಡುವ ಒಳ್ಳೆ ಕೆಲಸವನ್ನು ನಿಲ್ಲಿಸಲಿಲ್ಲ. ಜನರೆಲ್ಲ ಸಹಾಯ ಮಾಡಿ ಗೋಡೆ ಮೇಲೆ ಮೇಲೆ ಏರ್ತಲೇ ಬಂತು. ಹಾಗೆ ಯಾರು ಏನು ಹೇಳಿದ್ರು ಕೂಡ ದೇವರ ಮುಂದೆ ಯಾರ ಆಟವು ನಡೆಯುವುದಿಲ್ಲ. ದೇವರು ನಡೆಸುತ್ತಾರೆ. ಪ್ರತಿ ಒಂದಕ್ಕೂ ದೇವರು ತೀರ್ಪು ಕೊಡುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಕೂಡ ಹೇಳಿದ್ದಾರೆ, ಅವರವರ ಕೃತ್ಯಗಳಿಗೆ ಕೊಡುವ ತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ, ನಾನು ಬಂದೇ ಕೊಡುತ್ತೇನೆ ಎಂಬುದಾಗಿ. ಮತ್ತಾಯ 12ನೇ ಅಧ್ಯಾಯದಲ್ಲಿ ಕೂಡ ಓದ್ತೇವೆ, ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ತೀರ್ಪು ಇದೆ. ಇದು ಭಗವಂತ ಪರಮಾತ್ಮನ ಮಾತಾಗಿದೆ, ಯೇಸು ಕ್ರಿಸ್ತನ ಮಾತಾಗಿದೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ದೇವರು ಪ್ರತಿ ಒಂದನ್ನು ನೋಡೋರು ಆಗಿದ್ದಾರೆ, ಆಳಿಸೋರು ಆಗಿದ್ದಾರೆ, ಕಡೆಗೆ ತೀರ್ಪು ಕೊಡೋರು ಕೂಡ ಆಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ನಾವು ಶಾಂತಿ ಸಮಾಧಾನದಲ್ಲಿ ಇವರು ಹೇಗೆ ಪೌಳಿ ಗೋಡೆಯನ್ನು ಅವರು ಏನೇ ಹೇಳಿದ್ರು ಕೂಡ ಕಟ್ಟುತ್ತಾ ಹೋದರೋ ಹಾಗೆ ನಾವು ಶಾಂತಿ ಸಮಾಧಾನದಲ್ಲಿ ನಮ್ಮ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗಬೇಕು. ಈ ವಿರೋಧಿಗಳಿಗೆ ತಕ್ಕ ದೇವರಲ್ಲಿ ನಾವು ಪ್ರಾರ್ಥಿಸಬೇಕಾಗಿದ್ದು ನಮ್ಮ ಕೆಲಸವಾಗಿದೆ. ದೇವ ನಮಗೆ ಸ್ತೋತ್ರ. 7ನೇ ವಚನ, ಸನ್ಬಲ್ಲಟನು, ಟೋಬಿಯನು, ಅರಬಿಯರು, ಅಮೋರಿಯರು, ಅಮೋದಿನವರು ಯೆರೂಸಲೇಮಿನ ಗೋಡೆಯ ಜೀರ್ಣೋದ್ಧಾರ ಕಾರ್ಯ ಮುಂದುವರಿದು ಅದರ ಸಂದುಗಳು ತಿರುಗಿ ಕೂಡುತ್ತಾ ಬರುವುದನ್ನು ಕೇಳಿ ಬಹು ಕೋಪವುಳ್ಳವರಾಗಿ, ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ನೋಡಿ, ಏನೇ ಹೇಳಿದ್ರು ಮಾಡಿದ್ರು ಇಲ್ಲ, ಅವ್ರ ಕೆಲಸ ನಿಲ್ಲಿಸಲಿಲ್ಲ. ಅವರ ಕೆಲಸ ನೆರವೇರುತ್ತಲೇ ಬರ್ತಾ ಇದೆ, ಕೆಲಸ ಮಾಡಿ ಪೂರೈಸ್ತಾ ಇದ್ದಾರೆ. ಒಟ್ಟಾಗಿ ನಾವು ಜೆರುಸಲೇಮಿನಲ್ಲಿ ಹೋಗಿ ಅವರಿಗೆ ನಾವು ಯುದ್ಧ ಮಾಡೋಣ, ಅವರ ಕೆಲಸ ಕಾರ್ಯಗಳನ್ನ ಹಾಳು ಮಾಡೋಣ ಅಂತೇಳಿ ಇವರು ವಿರೋಧಿಗಳು ಏನ್ ಮಾಡಿದ್ರು, ಅಲ್ಲಿ ಒಳಸಂಚು ಮಾಡಿದರು. ಹಾಗೆ ಇವತ್ತು ನಾವು ಒಬ್ಬೊಬ್ರು ಮಾಡುವ ಒಳ್ಳೆ ಕೆಲಸವನ್ನು ವಿರೋಧಿಗಳು ಹೇಗಾದ್ರೂ ಮಾಡಿ ಕೆಡಿಸಲಿಕ್ಕೆ ನೋಡ್ತಾರೆ, ಕೆಡಿಸ್ತಾರೆ. ಆದರೆ ದೇವರು ಅದಕ್ಕೆ ತಕ್ಕಾದ ಪ್ರತಿಫಲವನ್ನ ಕೊಡುವವರಾಗಿದ್ದಾರೆ. 9ನೇ ವಚನ, ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು. ದೇವರು ನಮಗೆ ಸ್ತೋತ್ರ. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು. ನೋಡಿ, ದೇವ್ರು ಏನ್ ಮಾಡಿದ್ರು, ಅವ್ರು ಯಾವ ದಾರಿಲಿ ಬರ್ತಾರೆ ಹೋಗ್ತಾರೆ ಅಂತೇಳಿ ದೇವರು ಜ್ಞಾನ ಕೊಟ್ರು. ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಬರುವುದನ್ನ ತಿಳಿಸುವುದಕ್ಕೋಸ್ಕರ. ಅಂದ್ರೆ ವಿರೋಧಿಗಳು ಎಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ಕೂಡ ನಾವು ಇದನ್ನ ಪತ್ತೆ ಹಚ್ಚಬೇಕಾಗ್ತದೆ ಅಂತ ಇದರ ಅರ್ಥ. ಇತ್ತ ಯಹೂದ್ಯರು ಹೊರೆ ಹೊರುವವರ ಬಲವು ಕುಂದಿ ಹೋಯಿತು, ಧೂಳಿನ ರಾಶಿಯು ವಿಪರೀತವಾಗಿದೆ, ಗೋಡೆಯನ್ನು ಕಟ್ಟುವುದು ನಮ್ಮಿಂದಾಗದು ಅಂದರು. ಆಮೇಲೆ ಅವರಿಗೆ ಏನಾಯ್ತು, ಬಹಳ ಕಷ್ಟ ಆಯ್ತು. ನೋಡಿ, ಅಲ್ಲಿಯವರೇ ಕಟ್ಟಿದ್ರು, ಆಮೇಲೆ ಬಹಳ ಕಷ್ಟ ಆಗ್ತಾ ಬಂತು, ಧೂಳಿನ ರಾಶಿ ಬಹಳ ಇದೆ. ಅವರು ಕೆಲಸ ಮಾಡಿ ಸೋತು ಹೋದ್ರು. ನಾವು ಹೇಗಪ್ಪ ಇನ್ನು ಕೆಲಸವನ್ನ ಮಾಡುವುದು ಅಂತ ಒಂದು ಬೇಸರವಾಯ್ತು, ಕುಂದಿ ಹೋದ್ರು, ನಮ್ಮಿಂದ ಇನ್ನೂ ಆಗುವುದಿಲ್ಲ ಅಂತ ಹೇಳುವಂತ ಯೋಚನೆ ಬಂತು. 11ನೇ ವಚನ,
ಅತ್ತ ನಮ್ಮ ವಿರೋಧಿಗಳು ಅವರಿಗೆ ತಿಳಿಯದೆಯೂ ಗೋಚರವಾಗದೆಯೂ ಪಕ್ಕನೆಯವರೊಳಗೆ ನುಗ್ಗಿ ಅವರನ್ನು ಕೊಂದು ಕೆಲಸವನ್ನು ನಿಲ್ಲಿಸಿಬಿಡೋಣ ಅಂದುಕೊಳ್ಳುತ್ತಿದ್ದರು. ಆಗ ವಿರೋಧಿಗಳು ಇವರಿಗೆ ಇಲ್ಲಿ ನೋಡಿ ಸೋಲಾಯಿತು, ಇವರು ಸೋತು ಹೋಗ್ತಾ ಇದ್ದಾರೆ, ಕೆಲಸ ನಮ್ಮಿಂದ ಆಗೋದಿಲ್ಲ, ಸೋತು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆಗ ವಿರೋಧಿಗಳು ಅಲ್ಲಿ ಏನ್ ಮಾಡ್ತಾರೆ, ಅವರನ್ನು ಬೇಗ ಹೋಗಿ ಯುದ್ಧ ಮಾಡಿ ನಾವು ಕೊಂದು ಬಿಡೋಣ, ಒಳ್ಳೆ ಕೆಲಸ ಮಾಡಲು ಬಿಡಬಾರದು. ಹಾಗೆ ಇದ್ದಿದ್ದನ್ನ ಇದ್ದಾಗೆ ಮಾತಾಡಿಕೊಂಡು ಒಳ್ಳೆ ಕೆಲಸವನ್ನು ಮಾಡುವುದಕ್ಕೆ ಇವತ್ತು ಈ ಶಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ಹೊಂಚು ಹಾಕ್ತಾರೆ, ಅವ್ರನ್ನ ಕೆಡಿಸ್ತಾರೆ, ಕೊಲೆ ಮಾಡಕ್ಕೂ ಹಾಕ್ತಾರೆ. ಇವತ್ತು ಕೂಡ ಅದುವೇ ನಡೀತಾ ಇದೆ. ಹಾಗೆ ದೇವರ ನಮಗೆ ಸ್ತೋತ್ರ ಹೇಳಿ. ಕಾರಣ ಅವರ ಮನಸ್ಸು ಹೃದಯ ಕೆಟ್ಟು ಹೋಗಿದೆ, ದೇವರು ಅವರನ್ನ ತಳ್ಳಿ ಬಿಟ್ಟಿದ್ದಾನೆ, ದುಷ್ಟ ಶಕ್ತಿ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಾವು ಇದನ್ನ ತಿಳ್ಕೊಳ್ಬೇಕು. ಹಾಗೆ ಒಳ್ಳೆ ಕೆಲಸ ಕಾರ್ಯ ಮಾಡುವವರಿಗೆ ನಾನಾ ತರದ ಕಷ್ಟ ಸಂಕಟ ದುಃಖಗಳು ಬರ್ತದೆ ಅಂತ ನೋಡಿ. ಉದಾಹರಣೆಗೆ ಯೇಸುಸ್ವಾಮಿ ಬಂದಾಗಲೂ ಒಳ್ಳೇದನ್ನ ಹೇಳಿದ್ರು, ಒಳ್ಳೇದನ್ನ ಮಾಡಿದ್ರು ನೋಡಿ. ಅವರಿಗೆ ಬಹಳ ವಿರೋಧಿಗಳು ಬಂದರು. ಯಹೂದ್ಯರು ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ಅರಿತವರೇ ವಿರೋಧವಾಗಿ ಬಂದರು. ಕಡೆಗೆ ಅವರ ಪರಿಸ್ಥಿತಿ ಏನಾಯಿತು, ಹೊಡೆದರು ನಾನಾ ರೀತಿ ಶಿಲ್ಬೆಯ ಮರಣ. ಹಾಗೆ ಇವತ್ತು ಒಳ್ಳೇದು ಹೇಳೋರಿಗೆ ಮಾಡೋರಿಗೆ ಖಂಡಿತವಾಗಿ ಬಡಿಯೋದು, ರೌಡಿಗಳು ಎಲ್ಲೋ ತಗೊಂಡೋಗಿ ಅವ್ರನ್ನ ಅಪಹರಿಸೋದು, ಕೊಲೆ ಮಾಡಿ ಬಿಸಾಡೋದು, ಇತರರ ಮೂಲಕ ಕೈ ಕಾಲು ಮುರಿಸುವಂತದ್ದು ಇದೇ ನಡೀತಾ ಇದೆ. ಅದೇ ಲೋಕದ ವಿಷಯದಲ್ಲಿ ಇನ್ನೊಬ್ಬರನ್ನ ಹಾಳು ಮಾಡೋದು, ಬೇಕಾದಾಗೆ ಸಂಪಾದನೆ ಮಾಡ್ಕೊಳ್ಳೋದು, ಇನ್ನೊಬ್ಬರು ದಗ ಮೋಸ ವಂಚನೆ ಮಾಡಿದಾಗ ಅವರ ಹಿಂದೆ ಬಹಳ ಜನ ಜೈ ಹಾಕೊಂಡು ಹೋಗ್ತಾರೆ. ಆದ್ರೆ ಪ್ರತಿಯೊಂದಕ್ಕೂ ದೇವರು ತೀರ್ಪು ಕೊಡುವನಾಗಿದ್ದಾನೆ. ಆದ್ರೆ ನಾವು ಸರಿಯಾಗಿ ಏನ್ ಮಾಡ್ಬೇಕು, ಇಂಥ ಕೆಟ್ಟ ಜನರ ಸಹವಾಸವನ್ನ ಬಿಟ್ಟು ದೇವರ ದೃಷ್ಟಿಯಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದ್ರೆ ಅಂತ ಇದರ ಅರ್ಥ. 12ನೇ ವಚನ. ಅವರ ನೆರೆಯೂರುಗಳಲ್ಲಿ ವಾಸಿಸುತ್ತಿದ್ದ ಯಹೂದ್ಯರು ಬಂದು ನಮಗೆ ನೀವು ಯಾವ ಕಡೆಗೆ ತಿರುಗಿಕೊಂಡರೂ ಈ ಎಲ್ಲಾ ಕಡೆಗಳಿಂದ ನಮಗೆ ವಿರೋಧವಾಗಿ ಯುದ್ಧಕ್ಕೆ ಬರುತ್ತಾರೆ ಎಂದು ಪದೇ ಪದೇ ತಿಳಿಸಿದ್ದರಿಂದ ನಾನು ಜನರಿಗೆ ಶಕ್ತಿ ಬಿಲ್ಲು ಭರ್ಜುಗಳನ್ನು ಹಿಡಿದುಕೊಂಡು ಗೋಡೆಯ ಹಿಂದನ ತಗ್ಗಾದ ಬಯಲುಗಳಲ್ಲಿ ಗೋತ್ರಗಳಾಗಿ ನಿಲ್ಲಬೇಕೆಂದು ಆಜ್ಞಾಪಿಸಿ ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು ಅಧಿಕಾರಿಗಳನ್ನು ಉಳಿದ ಜನರನ್ನು ಸಂಬೋಧಿಸಿ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ, ಮಹೋನ್ನತನು ಭಯಂಕರನಾಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರಿಗೋಸ್ಕರವೂ ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ ಹೆಂಡತಿಯರಿಗೋಸ್ಕರವೂ ನಿಮ್ಮ ಮೂಳೆಗಳಿಗೋಸ್ಕರವೂ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. ಆಗ ನೆಹಮ್ಯ ಏನ್ ಹೇಳ್ತಾನೆ, ಏನೇ ಆದ್ರೂ ನೀವು ಹೆದರಬೇಡಿ, ಯುದ್ಧ ಸಾಮಗ್ರಿಗಳನ್ನ ನೀವು ಕೂಡ ಹಿಡಿದುಕೊಂಡು ಗೋತ್ರವಾಗಿ ಅಲ್ಲಿ ನಿಮ್ಮ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳಿಗಾಗಿ ಅವರ ಎದುರಾಗಿ ನಿಲ್ಲಿರಿ, ನೀವು ಹೆದರಬೇಡಿ, ಸರ್ವಶಕ್ತನಾದ ದೇವರು ನಮ್ಮ ಕಡೆಗೆ ಇದ್ದಾನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಈ ಯೆರೆಮೀಯನ ಪರವಾಗಿ ಕೆಲಸ ಮಾಡ್ತಿದ್ದ ಹಾಗೆ ಯೆರೆಮೀಯನ ಮುಖಾಂತರ ದೇವರು ತಿಳಿಸಿದರು. ಯೆರೆಮೀಯ ಧೈರ್ಯ ಕೊಟ್ಟು, ಹೆದರಬೇಡಿ, ನೀವು ಯುದ್ಧಕ್ಕೆ ನಿಲ್ಲಿ, ಬರ್ಜಿ ಎಲ್ಲವನ್ನ ಹಿಡ್ಕೊಂಡು ಸರ್ವಶಕ್ತನಾದ ದೇವರಿದ್ದಾರೆ, ಅವರನ್ನು ಬರಲು ಬಿಡಬೇಡಿ, ಅವರು ಎದುರಾಗಿ ನಿಲ್ಲಿ ಅಂತ. ಇದು ಯಾರಿಂದ ಆಯ್ತು? ದೇವರಿಂದಲೇ ಸಾಧ್ಯ. ದೇವರು ನೆಹಮ್ಯನಿಗೆ ಜ್ಞಾನ ಕೊಟ್ಟು ಮಾತಾಡಿಸಿರಬಹುದು, ಹೆದರಬೇಡಿರಿ ಅಂತ. ಆಗ ಇವರ ಪರವಾಗಿ ಏನ್ ಮಾಡ್ತಾರೆ, ದೇವರಲ್ಲಿ ಯುದ್ಧ ಮಾಡ್ತಾರೆ. ಹಾಗೆ ದೇವರು ಆರಿಸಿಕೊಂಡವರ ಮುಖಾಂತರ ಅವರು ಮಾಡುವ ಒಳ್ಳೆ ಕಾರ್ಯ ಕೆಲಸಗಳು ದೇವರಿಂದ ಬಂದಂತ ಜ್ಞಾಪಕವಾಗಿದೆ. ಆಗ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನ ಕೊಡುವರು ದೇವರು. ಆಗ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ದೇವರೇ ಜ್ಞಾನವನ್ನ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನ. ನಮ್ಮ ಶತ್ರುಗಳು ತಮ್ಮ ಹಂಚಿಕೆಯು ನಮಗೆ ಗೊತ್ತಾಯಿತೆಂದು ದೇವರು ಅದನ್ನು ವ್ಯರ್ಥ ಮಾಡಿದನೆಂದು ತಿಳಿದುಕೊಂಡಾಗ ಅವರು ನಮ್ಮನ್ನು ಬಿಟ್ಟು ಹೋದರು, ನಾವೆಲ್ಲರೂ ನಮ್ಮ ಗೋಡೆ ಕೆಲಸಕ್ಕೆ ತಿರುಗಿ ಹೋದೆವು. ನೋಡಿ, ಅವರು ಬಂದಾಗ ಇವರು ತಯಾರಾಗಿ ನಿಂತಿದ್ದಾರೆ. ಅಯ್ಯೋ, ದೇವರು ಅವರ ಪರವಾಗಿದ್ದಾರಪ್ಪ, ನಮ್ಮ ಮನಸ್ಸು ವ್ಯರ್ಥವಾಯ್ತು ಅಂತೇಳಿ ಅವರು ವಾಪಸ್ ಏನ್ ಮಾಡಿದ್ರು, ಹೋದ್ರು. ಇವನ್ನ ಹೆದರ್ಸ್ಲಿಕ್ಕೆ ಬಂದ ವಿರೋಧಿಗಳು. ಇದುವೇ ನೋಡಿ, ದೇವರು ಒಬ್ಬೊಬ್ಬರ ಮುಖಾಂತರ ಜ್ಞಾನವನ್ನ ಕೊಟ್ಟು ನಡೆಸುವಂತದ್ದು. ಇದು ಯೆಹೆಜ್ಕೇಲ 2ನೇ ಅಧ್ಯಾಯದಲ್ಲಿ ಕೂಡ 2ರಿಂದ 4ನೇ ಅಧ್ಯಾಯದವರೆಗೆ ನಾವು ಓದುವಾಗ ಅಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ. ಜ್ಞಾನವನ್ನ ಕೊಟ್ಟು ದೇವರ ಕೆಲಸವನ್ನ ಮಾಡುವಾಗ ದೇವರು ಆರಿಸಿಕೊಂಡವರಿಗೆ ವಿರೋಧಿಗಳಿಗೆ ಯಾವ ರೀತಿ ತಕ್ಕ ಉತ್ತರವನ್ನ ಕೊಡಬೇಕಾ ದೇವರ ಜ್ಞಾನವನ್ನು ಕೊಟ್ಟು ನಡೆಸ್ತಾರೆ. ಅವರು ಬಂದ್ರು, ವಾಪಸ್ ತಿರುಗಿ ಹೋದ್ರು ಇವ್ರು ನಿಂತಿರುವುದನ್ನ. ಒಂದು ವೇಳೆ ಇವರು ಸುಮ್ಮನೆ ಆಗಿದ್ರೆ ಅವರು ಬಂದು ಇವರು ನುಗ್ಗಿ ಹಾಳು ಮಾಡ್ತಾ ಇದ್ರು. ಆಗ ದೇವರ ಸಹಾಯ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ದೇವರ ಸಹಾಯ ಇರುವಾಗ ಯಾವ ವಿರೋಧಿಗಳಿಗೂ ಏನು ಜಯಿಸಲು ಸಾಧ್ಯವೇ ಇಲ್ಲ. ಯಾವ ರೀತಿ ಬೇಕು ಆ ರೀತಿ ದೇವರು ನಡೆಸಿಕೊಂಡು ಹೋಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
16ನೇ ವಚನ. ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಬರ್ಜಿ ಗುರಾಣಿ ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ಅಲ್ಲಿಂದ ನೋಡಿ ಅರ್ಧ ಜನ ಏನ್ ಮಾಡಿದ್ರು, ಇದಾದ್ಮೇಲೆ ಇನ್ನು ಶತ್ರುಗಳು ನಮ್ಮ ಹತ್ರ ಬರ್ಲಿಂತಲ್ಲಿ ಬರ್ಜಿ ಗುರಾಣಿ ಬಂದ್ರೆ ನಾವು ಯುದ್ಧ ಮಾಡ್ತೇವೆ, ಅವ್ರನ್ನ ಕೊಲ್ತೇವೆ, ಅವ್ರನ್ನ ಸೋಲಿಸ್ತೇವೆ ಅಂತ ಹೇಳಿ ಅದಕ್ಕೆ ಕಾವಲಾಗಿದ್ರು. ಅರ್ಧ ಜನರು ಜೆರುಸಲೇಮಿನ ಪೌಳಿ ಗೋಡೆಯನ್ನ ಕಟ್ಟುತ್ತಾ ಇದ್ರು. ನಾವು ಕೂಡ ಒಳ್ಳೆ ಕೆಲಸವನ್ನು ಮಾಡುವಾಗ ಯಾರಾದ್ರೂ ವಿರೋಧಿಗಳು ಬರುವಾಗ ಸ್ವಲ್ಪ ಜನ ಯಾವ ದಾರಿಯಲ್ಲಿ ಬರ್ತಾರೆ ಹೋಗ್ತಾ ಅಂತ ಬರಕ್ಕೆ ಬಿಡಲಾಗಿ ಕಾವಲಿಡಬೇಕು. ಅರ್ಧ ಜನರು ಒಳ್ಳೆ ಕೆಲಸವನ್ನ ಮಾಡ್ತಲೇ ಇರಬೇಕು, ವಿರೋಧಿಗಳನ್ನು ಅಲ್ಲಿ ಬರಲು ಬಿಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ದೇವರು ಏನ್ ಮಾಡ್ತಾರೆ, ಒಂದು ವೇಳೆ ಗೊತ್ತಿಲ್ಲದ ಹೋದರೆ ದೇವರೇ ಆ ಕಾರ್ಯವನ್ನ ತಿಳಿಸ್ತಾರೆ, ಮಾಡುವ ಹಾಗೆ ಮಾಡ್ತಾರೆ ದೇವರು ಆ ಕೆಲಸವನ್ನ ಮಾಡಿಸುವುದಾದರೆ. ಅದಕ್ಕೆ ಯೋಹಾನ 15ನೇ ಅಧ್ಯಾಯ 5ನೇ ವಾಕ್ಯದ ಕೊನೆಯಲ್ಲಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಅನೇಕ ಕಡೆ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಯುದ್ಧದಲ್ಲಿ ಜಯ ದೇವರಿಂದಲೇ. ದೇವರು ಯಾರನ್ನ ಆರಿಸಿಕೊಂಡು ಯಾರ ಮುಖಾಂತರ ಒಳ್ಳೆ ಕೆಲಸ ಮಾಡಬೇಕೋ ಮಾಡಿಸ್ತಾರೆ. ಒಂದು ವೇಳೆ ಅದಕ್ಕೆ ವಿರೋಧಿಗಳು ಬರುವುದಾದರೆ ಅವರಿಗೆ ಏನು ಮಾಡಬೇಕು ಅಂತ ಹೇಳಿ ಜ್ಞಾನವನ್ನ ಕೊಟ್ಟು ದೇವರೇ ಆ ಕಾರ್ಯವನ್ನ ಮಾಡ್ತಾರೆ. ಆಗ ನಮ್ಮವರ ಪರವಾಗಿ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ನಮಗೆ ಪ್ರಾರ್ಥಿಸುವುದು ಮಾತ್ರ ಒಂದು ಕೆಲಸವಾಗಿದೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸಚೇತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ಅವರನ್ನು ಕೂಡ ಬಲಪಡಿಸಿ ಆಶೀರ್ವದಿಸಿ ದೇವರೇ, ನಿಮ್ಮ ವಾಕ್ಯವನ್ನ ಚೆನ್ನಾಗಿ ತಿಳಿದುಕೊಂಡು ವಿಧೇಯರಾಗಿ ಜೀವಿಸಿ ಅವರಿಂದ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರು ಕ್ಷಮಿಸಲಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ. ಅವರ ಮಕ್ಕಳಿಗೂ ಅವರು ಇದನ್ನು ಚೆನ್ನಾಗಿ ತಿಳಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ.